8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಮ್ಮ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ 6ನೇ ಪಾಠ ಪರಿವರ್ತನೆ. ನೋಡಿ, ಇಲ್ಲಿ ಪದಗಳ ಅರ್ಥ ಮತ್ತು ಕವಿ ಪರಿಚಯವನ್ನು ವಿದ್ಯಾರ್ಥಿ ಬರೆದಿದ್ದಾರೆ. ಅದು ನೇರವಾಗಿ ನಿಮ್ಮ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ. ಆದ ಕಾರಣ ನಾನೀಗ ನೇರವಾಗಿ ಪ್ರಶ್ನೋತ್ತರಗಳನ್ನು ಹೇಳ್ತಾ ಇದ್ದೀನಿ. ಈಗ ಹಾಗೆ ನೋಡ್ತಾ ಇರಿ. ಈ ಪರಿಚಯ, ಲೇಖಕರ ಪರಿಚಯ ಮತ್ತು ಇವನ್ನು ನೋಡಿ. ಈಗ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ನೋಡೋಣ. ನೋಡಿ, ಪ್ರಶ್ನೆಗಳು ಸ್ವಲ್ಪ ಹಿಂದೆ ಮುಂದಾಗಿವೆ, ಆದರೆ ಎಲ್ಲ ಪ್ರಶ್ನೆಗಳ ಉತ್ತರ ಇದೆ. ದುಷ್ಟನ ಮನಸ್ಸು ಯಾವ ಮಾತುಗಳಿಂದ ಪರಿವರ್ತನೆಯಾಗುತ್ತದೆ? ನೋಡಿ, ಮನಸ್ಸಿಗೆ ಹಿತಕರವಾದ ಆನಂದದಾಯಕವಾದ ಮಾತುಗಳು ಕಿವಿಗೆ ಬಿದ್ದರೆ ದುಷ್ಟನ ಮನಸ್ಸು ಪರಿವರ್ತನೆಗೊಳ್ಳುತ್ತದೆ. ಗಣೇಕಲ್ ಶಿವಯ್ಯನವರು ಯಾವುದಕ್ಕೆ ಪ್ರಸಿದ್ಧರಾಗಿದ್ದರು? ಗಣೇಕಲ್ ಶಿವಯ್ಯನವರು ಪಿಟೀಲು ವಾದಕ, ಆದರೆ ಬಯಲಾಟದ ನಿರ್ದೇಶಕರಾಗಿ ರಾಯಚೂರು ಜಿಲ್ಲೆಗೆ ಪ್ರಸಿದ್ಧರಾಗಿದ್ದರು. ಗಣೇಕಲ್ ಶಿವಯ್ಯನವರ ಸಂಗೀತ ಕೇಳಲು ಕಳ್ಳರು ಏಕೆ ಒಪ್ಪಿಕೊಂಡರು? ಕಳ್ಳರು ಶಿವಯ್ಯನವರ ಸಂಗೀತ ಕೇಳಲು ಒಪ್ಪಿಕೊಳ್ಳಲು ಕಾರಣ ತಾವೇನು ಕಳೆದುಕೊಳ್ಳುವುದಿಲ್ಲ ಮತ್ತು ಶಿವಯ್ಯನವರು ಹಣವನ್ನು ಕೊಡುತ್ತೇನೆ ಎಂದು ಹೇಳಿದ್ದಕ್ಕೆ ಅವರು ಒಪ್ಪಿಕೊಂಡರು. ಗಣೇಕಲ್ ಶಿವಯ್ಯನವರು ಸಂಗೀತ ನಡೆಸಿಕೊಟ್ಟ ಸ್ಥಳದ ವಾತಾವರಣ ಹೇಗಿತ್ತು? ಗಣೇಕಲ್ ಶಿವಯ್ಯ ಸಂಗೀತ ನಡೆಸಿಕೊಟ್ಟ ವಾತಾವರಣ ತುಂಬಾ ಪ್ರಶಾಂತವಾಗಿತ್ತು. ಹೇಗೆಂದರೆ ಮರದ ನೆರಳಿನಲ್ಲಿ ಕುಳಿತು ಮುಂದೆ ಹಳ್ಳದ ನೀರು ಜುಳು ಜುಳು ಎಂದು ಹರಿಯುತ್ತಿತ್ತು. ಅಂಥ ವಾತಾವರಣದಲ್ಲಿ ಅವರು ಸಂಗೀತವನ್ನು ನಡೆಸಿಕೊಟ್ಟರು. ಕಳ್ಳರು ಗಣೇಕಲ್ ಶಿವಯ್ಯನವರ ಸಂಗೀತವನ್ನು ಹೇಗೆ ಆಲಿಸಿದರು? ಕಳ್ಳರು ಗಣೇಕಲ್ ಶಿವಯ್ಯನವರ ಮಧುರ ಕಂಠದಿಂದ ಹಾಡತೊಡಗಿದಾಗ ಮೈಮರೆತು ಸಂಗೀತವನ್ನು ಆಲಿಸಿದರು. ಗಣೇಕಲ್ ಶಿವಯ್ಯನವರು ಕಳ್ಳರನ್ನು ಏರೆಂದು ಆಶೀರ್ವದಿಸಿದರು. ಕಳ್ಳರು ಗಣೇಕಲ್ ಶಿವಯ್ಯನವರು ತಮ್ಮಲ್ಲಿದ್ದ ಹಣವನ್ನು ಕೊಡುತ್ತಾ ಮುಂದೆ ಈ ಕೆಟ್ಟ ಕಳ್ಳತನವನ್ನು ಬಿಟ್ಟು ಸತ್ಯವಂತರಾಗಿ ಬದುಕಿ ಎಂದು ಆಶೀರ್ವದಿಸಿದರು. ತಾರಾನಾಥರು ಆಶ್ರಮವನ್ನು ಏಕ ಕಟ್ಟಿದರು. ಬಡವರ ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾವಂತರಾಗಬೇಕೆಂದು ತಾರಾನಾಥರು ಅವರಿಗಾಗಿ ಆಶ್ರಮವನ್ನು ಕಟ್ಟಿದರು. ತಾರಾನಾಥರಿಗೆ ವಾಚನ್ನು ಯಾರು ನೀಡಿದ್ದರು? ತಾರಾನಾಥರಿಗೆ ವಿದೇಶಿಯರು ಉತ್ತಮ ವಾಚನ್ನು ಕೊಡುಗೆಯಾಗಿ ನೀಡಿದ್ದರು. 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಗಣೇಕಲ್ ಶಿವಯ್ಯನವರು ಕಳ್ಳರನ್ನು ಏನೆಂದು ಕೇಳಿಕೊಂಡರು? ಗಣೇಕಲ್ ಶಿವಯ್ಯನವರು ಕಳ್ಳರಿಗೆ, ಅಯ್ಯ, ನಿಮಗೆ ಹಣ ಬೇಕು, ಅದು ನನ್ನಲ್ಲಿದೆ, ಅದನ್ನು ನಿಮಗೆ ಕೊಡುತ್ತೇನೆ, ಯಾವ ತಕರಾರೂ ಇಲ್ಲ, ಆದರೆ ನೀವು ನನ್ನ ಆಸೆಯನ್ನು ಪೂರೈಸಬೇಕು ಎಂದು ಕೇಳಿಕೊಂಡರು. ಗಣೇಕಲ್ ಶಿವಯ್ಯನವರು ಕಳ್ಳರ ಸಮ್ಮುಖದಲ್ಲಿ ನಡೆಸಿದ ಸಂಗೀತ ಯಾವ ರೀತಿ ಇತ್ತು? ಗಣೇಕಲ್ ಶಿವಯ್ಯನವರು ಕಳ್ಳರ ಮುಂದೆ ಮಧುರವಾದ ಕಂಠದಲ್ಲಿ ಪಿಟೂಲು ನುಡಿಸುತ್ತಾ ಹಾಡತೊಡಗಿದರು. ಬೈಜು ಹಾಡಿದಾಗ ಆಹಾರವನ್ನು ಹಾಕಿಸಿಕೊಂಡು ಹೋದ ಜಿಂಕೆ ಮರಳಿ ಬಂದಂತೆ ಕಳ್ಳರು ಮೈಮರೆತು ಕಣ್ಣು ಮುಚ್ಚಿ ತಲೆದೂಗುತ್ತಾ ಹಾಡು ಕೇಳತೊಡಗಿದರು. ಗಣೇಕಲ್ ಶಿವಯ್ಯನವರ ಸಂಗೀತ ಕೇಳಿದ ನಂತರ ಕಳ್ಳರು ಏನು ಮಾಡಿದರು? ಗಣೇಕಲ್ ಶಿವಯ್ಯನ ಸಂಗೀತವನ್ನು ಆಲಿಸಿದ ನಂತರ ಕಳ್ಳರು ತಮ್ಮಲ್ಲಿದ್ದ ಹಣವನ್ನು ತಾತಯ್ಯನಿಗೆ ಕೊಡುತ್ತಾ ಅವರ ಪಾದಗಳಿಗೆ ಎರಗಿ, ತಾತ, ನಿಮ್ಮ ಹಣ ನಮಗೆ ಬೇಡ, ನಿಮ್ಮ ಆಶೀರ್ವಾದವಷ್ಟೇ ಸಾಕು ಎಂದು ಹೇಳಿದರು. ತಾರಾನಾಥರ ವ್ಯಕ್ತಿತ್ವದ ವಿಶೇಷತೆಗಳೇನು? ರಾಯಚೂರು ಜಿಲ್ಲೆಯವರಾದ ತಾರಾನಾಥರು ಬಡವರ ಉದ್ಧಾರಕ್ಕಾಗಿ ಹಗಲು ರಾತ್ರಿ ದುಡಿದವರು. ಬಡವರು ಉದ್ಧಾರವಾಗಬೇಕಾದರೆ ಮೊದಲು ಅವರ ಮಕ್ಕಳು ವಿದ್ಯಾವಂತರಾಗಿ ನೌಕರಿ ಹಿಡಿದು ಸುಖ ಜೀವನ ನಡೆಸಬೇಕೆಂದರು. ಅದಕ್ಕಾಗಿ ತಾರಾನಾಥರು ಬಡ ಮಕ್ಕಳಿಗಾಗಿ ಆಶ್ರಮ ಕಟ್ಟಿ ಜಾತಿ ಭೇದವಿಲ್ಲದೆ ಸಾಕತೊಡಗಿದರು. ಬಾಲಕನು ಶಿಕ್ಷೆ ಅನುಭವಿಸುವುದನ್ನು ತಾರಾನಾಥರು ಹೇಗೆ ತಪ್ಪಿಸಿದರು? ಪೊಲೀಸರು ಬಾಲಕನನ್ನು ಅರೆಸ್ಟ್ ಮಾಡಲು ಬಂದರೆಂಬ ಸುದ್ದಿ ತಿಳಿದು ತಾರಾನಾಥರು ಅವರು ಬರುವುದನ್ನು ಕಾಯುತ್ತಾ ಕುಳಿತರು. ನಂತರ ಪೊಲೀಸರ ಮುಂದೆ ಇವನು ಕಳ್ಳನಲ್ಲ, ತಪ್ಪು ಮಾಡಿಲ್ಲ, ಆದ್ದರಿಂದ ಅವನನ್ನು ಬಂಧಿಸುವ ಅಗತ್ಯವಿಲ್ಲ, ಏಕೆಂದರೆ ವಾಚ್ ರಿಪೇರಿಗೆ ನಾನೇ ಅವನನ್ನು ಕಳುಹಿಸಿದ್ದೆ ಎಂದು ಹೇಳಿ ಬಾಲಕ ಶಿಕ್ಷೆ ಅನುಭವಿಸುವುದನ್ನು ತಪ್ಪಿಸಿದರು. ತಾರಾನಾಥರು ಬಾಲಕನ ತಪ್ಪನ್ನು ಏಕೆ ಕ್ಷಮಿಸಿದರು? ಬಾಲಕನಿಗೆ ತನ್ನ ತಪ್ಪಿನ ಅರಿವಾಗಿ ತಾರಾನಾಥರ ಕಾಲಿಗೆ ಬಿದ್ದು ಕ್ಷಮೆ ಕೇಳಲು ಅವರು, ಈಗ ನಿನಗೆ ತಪ್ಪಿನ ಅರಿವಾಗಿದೆ, ನನಗೆ ಅಷ್ಟೇ ಸಾಕು ಎಂದು ಹೇಳಿ ವಾಚನ್ನು ಅವನ ಬಳಿಯೇ ಇಟ್ಟುಕೊಳ್ಳಲು ಹೇಳಿದರು. ಸಂದರ್ಭದೊಡನೆ ವಿವರಿಸಿರಿ. ನೀವು ನಿಶ್ಚಿಂತೆಯಿಂದ ಕುಳಿತು ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು. ಈ ಮೇಲಿನ ವಾಕ್ಯವನ್ನು ಪರಿವರ್ತನೆ ಎಂಬ ಪಾಠದಿಂದ ಆರಿಸಲಾಗಿದೆ. ಗಣೇಕಲ್ ಶಿವಯ್ಯ ಆಟ ಮುಗಿಸಿ ಬರುವಾಗ ಹಣ ದೋಚಲು ಬಂದ ಕಳ್ಳರಿಗೆ ಈ ಮೇಲಿನಂತೆ ಹೇಳುತ್ತಾರೆ, ತಾತ, ನಿಮ್ಮ ಹಣವು ನಮಗೆ ಬೇಡ, ನಿಮ್ಮ ಆಶೀರ್ವಾದವಷ್ಟೇ ಸಾಕು. ಈ ಮೇಲಿನ ವಾಕ್ಯವನ್ನು ಪರಿವರ್ತನೆ ಎಂಬ ಪಾಠದಿಂದ ಆರಿಸಲಾಗಿದೆ. ತಾತಾಯಿನ ಸಂಗೀತವನ್ನು ಆಲಿಸಿದ ಕಳ್ಳರು ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ, ಇವನು ಕಳ್ಳನಲ್ಲ, ತಪ್ಪು ಮಾಡಿಲ್ಲ, ಆದ್ದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ. ಈ ಮೇಲಿನ ವಾಕ್ಯವನ್ನು ಪರಿವರ್ತನೆ ಎಂಬ ಪಾಠದಿಂದ ಆರಿಸಲಾಗಿದೆ. ಪೊಲೀಸರು ಬಾಲಕನ್ನು ಅರೆಸ್ಟ್ ಮಾಡಲು ಆಶ್ರಮಕ್ಕೆ ಬಂದಾಗ ತಾರಾನಾಥರು ಈ ಮೇಲಿನಂತೆ ಪೊಲೀಸರಿಗೆ ಹೇಳುತ್ತಾರೆ, ಗುರುಗಳೇ, ನನಗೆ ಶಿಕ್ಷೆ ಕೊಡಿಸಬೇಕಿತ್ತು. ಈ ಮೇಲಿನ ವಾಕ್ಯವನ್ನು ಪರಿವರ್ತನೆ ಎಂಬ ಪಾಠದಿಂದ ಆರಿಸಲಾಗಿದೆ. ಬಾಲಕನಿಗೆ ತಾನು ಮಾಡಿದ್ದರ ತಪ್ಪಿನ
ಅರಿವಾಗಿ ತಾರಾನಾಥರಲ್ಲಿ ಈ ಮೇಲಿನಂತೆ ಕೇಳಿಕೊಳ್ಳುತ್ತಾನೆ. ಕೆಳಗಿನ ಪದವನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಸನ್ಮಾರ್ಗ. ಗಾಂಧೀಜಿಯವರು ಸದಾ ಸನ್ಮಾರ್ಗದಲ್ಲಿ ನಡೆದರು. ಮೈಮರೆ. ತಾನಸೇನ ಸಂಗೀತ ಆಲಿಸಿದ ಸಭಿಕರು ಮೈಮರೆತರು. ತಲೆದೂಗು. ಬೀರ್ಬಲ್ನ ಜಾಣ್ಮೆ ಉತ್ತರಕ್ಕೆ ಅಕ್ಬರ್ನು ತಲೆದೂಗಿದನು. ದಯಾಳು. ಮದರ್ ತೆರೇಸಾ ಅತ್ಯಂತ ದಯಾಳು ಆಗಿದ್ದರು. ಪರೋಪಕಾರಿ. ಸ್ವಾಮಿ ವಿವೇಕಾನಂದರು ಜನರಿಗೆ ಪರೋಪಕಾರಿಯಾಗಿರಬೇಕೆಂದು ಹೇಳುತ್ತಿದ್ದರು. ವ್ಯಸನ. ಜನರ ಕೆಟ್ಟ ವ್ಯಸನಗಳನ್ನು ಬಿಡಿಸಲು ವೈದ್ಯರು ಶ್ರಮಿಸುತ್ತಾರೆ. ಪರಿವರ್ತನೆ. ಒಳ್ಳೆಯವರನ್ನು ನೋಡಿ ಕೆಟ್ಟವರ ಮನಸ್ಸು ಕೆಲವೊಮ್ಮೆ ಪರಿವರ್ತನೆಯಾಗುತ್ತದೆ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಗಳನ್ನು ಬರೆಯಿರಿ. ನಿಶ್ಚಿಂತೆ, ಚಿಂತೆ, ಸನ್ಮಾರ್ಗ, ದುರ್ಮಾರ್ಗ, ಅಸಾಧ್ಯ, ಸಾಧ್ಯ, ಧೈರ್ಯ, ಅಧೈರ್ಯ, ವಿದೇಶಿ, ಸ್ವದೇಶಿ, ವಿದ್ಯಾವಂತ, ಅವಿದ್ಯಾವಂತ. ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಪರೋಪಕಾರಿ, ಪರ ಪ್ಲಸ್ ಉಪಕಾರಿ, ತಲೆದೂಗು, ತಲೆ ಪ್ಲಸ್ ತೂಗು, ಒಟ್ಟುಗೂಡಿ, ಒಟ್ಟು ಪ್ಲಸ್ ಕೂಡಿ, ಸಹೋದರ, ಸಹ ಪ್ಲಸ್ ಉದರ. ಕೆಳಗಿನ ಮಾದರಿಯಂತೆ ವಂತ ಪ್ರತ್ಯಯ ಸೇರಿರುವ ಪದಗಳನ್ನು ಪಟ್ಟಿ ಮಾಡಿರಿ. ಸತ್ಯ ಪ್ಲಸ್ ವಂತ, ಸತ್ಯವಂತ. ಹಣವಂತ, ವಿದ್ಯಾವಂತ, ಸಿರಿವಂತ, ಗುಣವಂತ, ಧೈರ್ಯವಂತ, ಬುದ್ಧಿವಂತ. ಹೀಗೆ ಪಟ್ಟಿ ಮಾಡುತ್ತಾ ಹೋಗಬಹುದು. 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಗಣೇಕಲ್ ಶಿವಯ್ಯನವರು ಕಳ್ಳರ ಮನಸ್ಸನ್ನು ಹೇಗೆ ಪರಿವರ್ತಿಸಿದರು? ಬಯಲಾಟದ ನಿರ್ದೇಶಕರಾದ ಗಣೇಕಲ್ ಶಿವಯ್ಯನವರು ಆಟ ಮುಗಿಸಿ ಸಂಭಾವನೆ ಪಡೆದು ಮನೆಗೆ ತೆರಳುತ್ತಿದ್ದಾಗ 4 ಜನ ಕಳ್ಳರು ಬೆನ್ನಟ್ಟುತ್ತಾರೆ. ಆಗ ಶಿವಯ್ಯ ಕಳ್ಳರಿಗೆ, ನಿಮಗೆ ಹಣ ಕೊಡುತ್ತೇನೆ, ಆದರೆ ನೀವು ನನ್ನ ಆಸೆಯನ್ನು ಪೂರೈಸಬೇಕು ಎಂದಾಗ ಕಳ್ಳರು ಒಪ್ಪುತ್ತಾರೆ ಮತ್ತು ತಾತನ ಆಸೆಯಂತೆ ಸಂಗೀತವನ್ನು ಕಣ್ಣು ಮುಚ್ಚಿ ತಲೆದೂಗಿಸುತ್ತಾ ಆಲಿಸುವರು. ಕೊನೆಗೆ ತಾತನ ಪಾದಕ್ಕೆ ನಮಿಸಿ, ನಮಗೆ ಹಣ ಬೇಡ, ನಿಮ್ಮ ಆಶೀರ್ವಾದ ಸಾಕು ಎಂದರು. ಆಗ ತಾತ ತನ್ನಲ್ಲಿದ್ದ ಹಣವನ್ನು ಕೊಡುತ್ತಾ 4 ವ್ಯಾಪಾರ ಮಾಡಿ ಸತ್ಯವಂತರಾಗಿ ಬದುಕಿ ಎಂದು ಹೇಳಿದರು. ಹೀಗೆ ಕಳ್ಳರ ಮನಸ್ಸನ್ನು ಪರಿವರ್ತಿಸುತ್ತಾರೆ. ತಾರಾನಾಥರು ವಾಚನ ಕದ್ದ ಬಾಲಕನ ಮನಸ್ಸನ್ನು ಹೇಗೆ ಪರಿವರ್ತಿಸಿದರು? ಒಮ್ಮೆ ಆಶ್ರಮದಲ್ಲಿದ್ದ ಬಾಲಕ ತಾರಾನಾಥರ ವಾಚನ್ನು ಕದಿಯುತ್ತಾನೆ. ಆಗ ಅವರ ಸಹೋದರ ಕಳ್ಳನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಲು ಮುಂದಾದಾಗ ತಾರಾನಾಥರು ಬಾಲಕನನ್ನು ಪೊಲೀಸರ ವಶಕ್ಕೆ ಕೊಡಬಾರದೆಂದು ನಿರ್ಧರಿಸಿ ಅರೆಸ್ಟ್ ಮಾಡಲು ಬಂದಾಗ, ಇವನು ಕಳ್ಳನಲ್ಲ, ತಪ್ಪು ಮಾಡಿಲ್ಲ, ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಾ ವಾಚನ್ನು ರಿಪೇರಿ ಮಾಡಿಸಲು ನಾನೇ ಅವನ ಕೈಲಿ ಕೊಟ್ಟಿದ್ದೆ ಎಂದು ಹೇಳಿಕೆ ನೀಡಿ ಬಾಲಕರಿಗೆ ಬರುವ ಶಿಕ್ಷೆಯನ್ನು ತಪ್ಪಿಸುತ್ತಾರೆ. ಇದರಿಂದ ಬಾಲಕನಿಗೆ ಪಶ್ಚಾತ್ತಾಪವಾಗುತ್ತದೆ. ಮುಂದೆ ಬಾಲಕ ಚೆನ್ನಾಗಿ ಓದಿ ವಿದ್ಯಾವಂತನಾಗುತ್ತಾನೆ. ಹೀಗೆ ತಾರಾನಾಥರು ಬಾಲಕನಿಗೆ ಅವನ ತಪ್ಪಿನ ಅರಿವು ಮೂಡಿಸಿ ಅವನ ಮನಸ್ಸನ್ನು ಪರಿವರ್ತಿಸಿದರು. ಬಿಟ್ಟ ಸ್ಥಳಗಳನ್ನು ತುಂಬಿರಿ. JS ಬಸವಶಾಸ್ತ್ರಿ, ಅವರ ತಾತನ ಹೆಸರು ಗಣೇಕಲ್ ಶಿವಯ್ಯ. ತಾರಾನಾಥರ ಊರು ರಾಯಚೂರು ಜಿಲ್ಲೆ. ತಾರಾನಾಥರು ವಾಚನು ಕದ್ದವನು ಅವರ ಆಶ್ರಮದ ಬಾಲಕ. ಪರಿವರ್ತನೆ ಪಾಠದ ಅಕ್ಕರಕೃತಿ ಶಾಸ್ತ್ರಿ ಕನಸು. ಇಲ್ಲಿಗೆ ಈ 6ನೇ ಪಾಠ ಪರಿವರ್ತನೆ ಮುಕ್ತಾಯವಾಯಿತು. ಉಳಿದ ಪಾಠಗಳನ್ನು ಕೂಡ ನಮ್ಮ ಚಾನೆಲ್ನಲ್ಲಿ ಹೇಳಿಕೊಡಲಾಗುವುದು. ಅವನ್ನು ಕೂಡ ನೋಡಿ. ಧನ್ಯವಾದಗಳು.